ಈಗ ನಿಮ್ಮ ಮೆನು ನೋಡಿದಾಗ ನಾನು ಅಲ್ಲಿ ಹೆಸರುಗಳನ್ನ ನೋಡ್ತಾ ಇದ್ದೆ. ಕೆಲವೊಂದು ಹೊಸ ಹೊಸ ಹೆಸರುಗಳು ಕಾಣಿಸುತ್ತೆ. ಈ ಹೊಸ ಮೆನುನ ಅಥವಾ ಈ ರೆಸಿಪಿನ ನೀವು ಆಡ್ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಪ್ರೋಸೆಸ್ ಹೇಗಿರುತ್ತೆ ಅಂತ? ನೋಡಿ ಆಕ್ಚುಲಿ ಇಟ್ಸ್ ಅ ಗುಡ್ ಕ್ವೆಶ್ಚನ್ ಫಾರ್ ಮೀ. ವೆನ್ ಐ ಸ್ಟಾರ್ಟೆಡ್ ಇನ್ 2012 ಅಲ್ಲಿ ಬರೀ 3-4 ಮೆನು ಐಟಮ್ ಅಷ್ಟೇ ಇದ್ದಿದ್ದು. ಒಂದೊಂದು ಕಸ್ಟಮರ್ ಬಂದು ಅವರೇ ಆಡ್ ಆನ್ ಮಾಡ್ಕೊಂಡಿದ್ದಾರೆ. ಈಗ ನೀವು ಬಂದ್ರಿ, "ಸರ್ ಅವಲಕ್ಕಿ ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತು" ಅಂತ ಹೇಳೋದು. ಅವ್ರು ಬಂದು ಹೇಳಿದ್ರು, "ಸರ್ ನೀವು ಶಾವಿಗೆ ಬಾತ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು" ಅಂತ. ಅವ್ರು ಬಂದು ಹೇಳಿದ್ರು ಲೈಕ್, "ವೈ ಡೋಂಟ್ ಯು ಸ್ಟಾರ್ಟ್ ಪೊಂಗಲ್" ಅಂತ. ಈ ತರ ಹೇಳಿ ಹೇಳಿನೇ ಅದು 150 ಮೆನು 150 ಐಟಮ್ ಆಗ್ಬಿಟ್ಟಿದೆ ಇವತ್ತು. ಸೊ ಅದೇ ದಿಸ್ ಮೆನು ಇಸ್ ಅಗೇನ್ ಡಿಸೈನ್ಡ್ ಬೈ ಅವರ್ ಕಸ್ಟಮರ್ಸ್ ಓನ್ಲಿ. ಸೇಯಿಂಗ್ ದಟ್ ವಿ ವಾಂಟ್ ಟು ಕನೆಕ್ಟ್ ಟು ಅವರ್ ರೂಟ್ಸ್. ನಾವೇನು ಇನ್ವೆನ್ಷನ್ ಏನು ಮಾಡ್ತಾ ಇಲ್ಲ ಇಲ್ಲಿ. ವಿ ಆರ್ ಟ್ರೈಂಗ್ ಟು ಡಿಸ್ಕವರ್ ವಾಟ್ ಅವರ್ ಆನ್ಸಿಸ್ಟರ್ಸ್ ವಾಟ್ ದೇ ಆಲ್ ಮೇಡ್ ಫಾರ್ ಅಸ್. ಇಟ್ ಕ್ಯಾನ್ ಬಿ ರಾಗಿ ಮುದ್ದೆ ಆಗ್ಬೋದು, ಇಟ್ ಕ್ಯಾನ್ ಬಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಆಗ್ಬೋದು. ಹೌದು, ಇಟ್ ಕ್ಯಾನ್ ಬಿ ಒಳ್ಳೆ ತಿಳಿ ಸಾರು ಆಗ್ಬೋದು, ಹುಳಿ ಆಗ್ಬೋದು. ಈವನ್ ಪೊಂಗಲ್, ನಥಿಂಗ್ ಲೈಕ್ ವಿ ಆರ್ ಟ್ರೈಂಗ್ ಟು ಇನ್ವೆಂಟ್ ಈಗ ಅಂತ. ಈವನ್ ಪುಡಿ ಇಡ್ಲಿನೂ ಅಷ್ಟೇ ನಮ್ಮ ಅಜ್ಜಂದ್ರೆಲ್ಲ ಅವ್ರು ಚಟ್ನಿ ಪುಡಿ ಎಲ್ಲ ಅವಾಗ ಮಾಡ್ಕೊಂಡು ತಿಂತಾ ಇದ್ದಿದ್ದು. ನಾವೇನು ಹೊಸದಾಗೇನು ಮಾಡ್ತಾ ಇಲ್ಲ. ಚಟ್ನಿ ಪುಡಿ ಹಾಕಿ ತುಪ್ಪದ ದೋಸೆ ಎಲ್ಲ ಅವ್ರು ಮಾಡ್ಕೊಂಡು ಈಗ ತುಪ್ಪ ಅಂತ ನೋಡಿ ಮೆನಿ ಪೀಪಲ್ ಹ್ಯಾವ್ ಅ ಬ್ಯಾಡ್ ಕಾಮೆಂಟ್ ಆನ್ ತುಪ್ಪ, ತುಪ್ಪ, ತುಪ್ಪ ಅಂತ. ಸರ್, ದಟ್ ಈಸ್ ದಿ ಓನ್ಲಿ ಬ್ಯೂಟಿಫುಲ್ ಆಯಿಲ್ ವಾಟ್ ಈಸ್ ದೇರ್ ಆನ್ ಅರ್ತ್. ಈ ಕೋಕೋನಟ್ ಆಯಿಲ್ ಮತ್ತೆ ತುಪ್ಪ, ದಿಸ್ ಟೂ ಆರ್ ಈಕ್ವಲೆಂಟ್ ಟು ಮದರ್ಸ್ ಮಿಲ್ಕ್ ಅಂತ ಹೇಳ್ತಾರೆ. ಪ್ರತಿಯೊಂದು ದೇವ್ರ ಪ್ರಸಾದ ಮಾಡೋದು ತುಪ್ಪದಲ್ಲಿ. ಅದೇ ನಮ್ಮ ಕ್ರೂ ಮೆಂಬರ್ಸ್ ಅದೇ ಹೇಳ್ತಾ ಇದ್ರು. ಇವತ್ತು ತಿಂದ್ವಿ, ನಾಳೆ ತಿನ್ನಕ್ಕಾಗಲ್ಲ ಅನ್ಸುತ್ತೆ ಇದನ್ನ. ಇದು ನೋಡಿ ಡಯಟ್ ಏನ್ ಇರೋರಿಗೆ ಹೆಂಗ್ ಇಷ್ಟೆಲ್ಲ ತುಪ್ಪ ಹೆಂಗ್ ಸರ್, ಇಲ್ಲ ತಿಂತಾರೆ? ಸರ್, ಬೇಗ ಡೈಜೆಸ್ಟ್ ಆಗ್ಬಿಡುತ್ತೆ ತುಪ್ಪ. ದಟ್ ಡಸಂಟ್ ಸೆಟಲ್ ಇನ್ಸೈಡ್ ಯುವರ್ ಬಾಡಿ. ಇಟ್ಸ್ ಒನ್ ಆಫ್ ದಿ ವೆರಿ ಗುಡ್ ಫ್ಯಾಟಿ ಆಸಿಡ್ಸ್. ನೀಟಾಗಿ ಡೈಜೆಸ್ಟ್ ಆಗ್ಬಿಡುತ್ತೆ. ಈಗ ನಮ್ಮ ಸೀನಿಯರ್ಸ್ ನಮ್ಮ ನಮ್ಮ ಆನ್ಸಿಸ್ಟರ್ಸ್ ಎಲ್ಲ ಅವರು ತುಪ್ಪ ತಿನ್ಕೊಂಡು ಎಸ್ಪೆಷಲಿ ನಮ್ಮ ಅಜ್ಜಿ ಅಂತೂ ನೋಡಿ ನಮ್ಮ ಮನೇಲಿ ಹೇಗಿತ್ತು ಅಂದ್ರೆ ಫಸ್ಟ್ ಡಯಟಲ್ಲಿ ಎಲೆಗೆ ತುಪ್ಪನೇ. ಎಲ್ಲ ಯಾವ್ದಕ್ ತುಪ್ಪ ಹಾಕಲ್ಲ ಹೇಳಿ. ತುಪ್ಪದಲ್ಲೇ ತಿನ್ಸಿ ಬೆಳೆಸಿದ್ದಾರೆ ನನಗೆ. ಯಾವಾಗ ಅವರೆಲ್ಲ ಎಷ್ಟು ನೂರಾರು ವರ್ಷ ಬಾಳ್ ಬದುಕಿದ್ದಾರೆ. ಅವಾಗ ನಿಮ್ಗೆ ಯಾವ ರಿಫೈನ್ಡ್ ಆಯಿಲ್ ಇತ್ತು? ಅಥೆಂಟಿಕ್ ಕೋಕೋನಟ್ ಆಯಿಲ್ ಆಗಲಿ ಅಥವಾ ಗ್ರೌಂಡ್‌ನಟ್ ಆಯಿಲ್ ಆಗಲಿ, ದಿಸ್ ಇಸ್ ವಾಟ್ ಇಟ್ ಇಸ್ ತುಪ್ಪ. ಮನೆಯಲ್ಲಿ ಹಾಲು ಎಲ್ಲ ಮನೇಲೂ ಹಸುಗಳು ಇರ್ತಾ ಇತ್ತು. ಹಾಲು ಕರೆದು ತುಪ್ಪ ಮಾಡಿ, ಅದೇ ತುಪ್ಪದಲ್ಲಿ ಹಾಕೊಂಡೆ ಒಗ್ಗರಣೆ ಹಾಕ್ತಾ ಇದ್ದಿದ್ದು. ಅದೇ ತುಪ್ಪದಲ್ಲೇ ಸುಮಾರು ತಿಂಡಿಗೆ ಮಾಡ್ತಾ ಇದ್ದಿದ್ದು. ಇಟ್ಸ್ ಒನ್ ಆಫ್ ದಿ ಬ್ಯೂಟಿಫುಲ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಟು ಅಸ್. ಸರ್ ಮೇಜರ್ ಆಗಿ ಹೋಟೆಲ್ ಇಂಡಸ್ಟ್ರಿಯಲ್ಲಿ 2 ಸಮಸ್ಯೆ. ಒಂದು ಕೆಲಸಗಾರರ ಸಮಸ್ಯೆ. 2ನೇದು ಈ ರಾ ಮೆಟೀರಿಯಲ್ ಪ್ರೈಸ್ ಫ್ಲಕ್ಚುಯೇಟ್ ಆಗುತ್ತೆ. ಈಗ ಯುದ್ಧ, LPG ಸಿಗ್ತಾ ಇಲ್ಲ. ಇದರಿಂದ ಪ್ರಾಫಿಟಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಆಗೋದಿಲ್ವಾ? ಅದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ? ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಸರ್. ಅದೇ ಹೇಳಿದ್ದು. ಇಟ್ ಇಸ್ ನಾಟ್ ದಿ ಸೇಮ್. ಇವತ್ತಿದ್ದಾಗ ನಾಳೆ ಇರೋದಿಲ್ಲ ನಮ್ಗೆ ಇಂಡಸ್ಟ್ರಿ. ದಟ್ಸ್ ಅ ಚಾಲೆಂಜಿಂಗ್ ವಾಟ್ ವಿ ಹ್ಯಾವ್ ಡೇ ಟು ಡೇ. ಸೇಯಿಂಗ್ ದಟ್ ನಾವು ಎರಾಂಬರಿ ಪ್ರೈಸ್ ಕೂಡ ರೈಸ್ ಮಾಡ್ಲಿಕ್ಕೂ ಆಗಲ್ಲ. ವಿ ಶುಡ್ ಕಾಂಪ್ರಮೈಸ್ ಓವರ್ ದೇರ್ ಆಲ್ಸೋ. ಸೊ ನೀವು ಕೇಳಿದ್ರಲ್ಲ ವೈ ಸೋ ಅಂಡ್ ಸೋ ಪ್ರೈಸ್ ಅದು ಇದೆಲ್ಲ ಅಂತ. ಬಿಹೈಂಡ್ ಇಫ್ ಯು ಸಿ ದಿ ಅಮೌಂಟ್ ಆಫ್ ಸ್ಟ್ರಗಲ್ಸ್ ವಾಟ್ ವಿ ಹ್ಯಾವ್ ಟು ರನ್ ದ ಡೇ ಟು ಡೇಸ್ ಆಪರೇಷನ್ಸ್ ಆಗಲಿ, ನೀವು ಹೇಳೋ ಥರ ಸಿಲಿಂಡರ್ ಇಶ್ಯೂಸ್ ಇವಾಗ ಫೇಸ್ ಮಾಡ್ತಾ ಇರೋದಾಗಲಿ, ಈವನ್ ರಾ ಮೆಟೀರಿಯಲ್ಸು ಅಷ್ಟೇ. ಇವತ್ತು ಇದ್ದಿದ್ದ ಪ್ರೈಸ್ ನಾಳೆ ಇರೋದಿಲ್ಲ. ಹಾಗಂತ ನೀವು ಡೈಲಿ ಪ್ರೈಸ್ ಚೇಂಜ್ ಮಾಡ್ಲಿಕ್ಕಾಗಲ್ಲ. ನಿಮ್ಗೆ ಆಪರ್ಚುನಿಟಿ ಸಿಗೋದೇ ವರ್ಷಕ್ಕೊಂದ್ಸರಿ ಅಟ್ಲೀಸ್ಟ್ ಒಂದು ಫ್ಯೂ ಪರ್ಸೆಂಟೇಜ್ ಮೇ ಬಿ 5-10% ಮಾಡ್ಬೋದು ನೀವು ಮಾಡಿದ್ರೆ. ದಟ್ಸ್ ಅ ಚಾಲೆಂಜಿಂಗ್ ವಾಟ್ ವಿ ಎವ್ರಿಬಡಿ ಹ್ಯಾವ್. ಬಟ್ ಸೇಯಿಂಗ್ ದಟ್ ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ವಿತ್ ವಿ ಆಲ್ ಟು ಬಿ ಹಾನೆಸ್ಟ್ ವಿತ್ ಯು, ವಿ ಆಲ್ ವರ್ಕ್ ವಿತ್ ಲೆಸ್ ಮಾರ್ಜಿನ್ ಸರ್. ಇಲ್ಲಿ ನಾವು ದುಡ್ಡು ಹೇಳಿದ್ನಲ್ಲ, ದುಡ್ಡು ಮಾಡಿದ್ರಿ ಅಂತ ಹೊರಟ್ರೆ ದಿಸ್ ಇಸ್ ನಾಟ್ ದ ಇಂಡಸ್ಟ್ರಿ ಅಟ್ ಆಲ್ ಫಾರ್ ದಟ್. ಕನ್ಸಿಸ್ಟೆನ್ಸಿ ಇಟ್ಕೊಂಡು ಈ ಏರುಪೇರು ರೇಟಲ್ಲೆಲ್ಲ ಅದೇ ಅದೇ ನಮ್ಗೆ ದೊಡ್ಡ ಚಾಲೆಂಜು. ಎಸ್ಪೆಷಲಿ ಎವ್ರಿ ಇಯರ್ ವಿ ಶುಡ್ ಇನ್ಕ್ರಿಮೆಂಟ್ ಟು ಬಾಯ್ಸ್. ಎವ್ರಿ ಇಯರ್ ಲೈಕ್ ಯು ಶುಡ್ ಅಂಡ್ ಈವನ್ ರೆಂಟು ಎವ್ರಿ ಮಂತ್ 5-7% ಇನ್ಕ್ರಿಮೆಂಟ್ ಇದ್ದೇ ಇರುತ್ತೆ. ಯು ಟೆಲ್ ಮಿ, ಸ್ಯಾಲರಿ ಇನ್ಕ್ರಿಮೆಂಟ್ ಇರುತ್ತೆ, ರೆಂಟ್ ಇನ್ಕ್ರಿಮೆಂಟ್ ಇರುತ್ತೆ, ದೆನ್ ಅಗೇನ್ ಎಲ್ಲ ಗ್ರಾಸರೀಸ್ ಎಲ್ಲ ಆಗುತ್ತೆ. ಡೇ ಟು ಡೇಸ್ ಟ್ಯಾಕ್ಸೇಷನ್ ವಿಲ್ ಆಲ್ಸೋ ಕೀಪ್ ಚೇಂಜಿಂಗ್. ಎವ್ರಿಥಿಂಗ್ ಲೈಕ್ ಈವನ್ ವಾಟರ್ ಬಿಲ್ ಸಹಿತ, ಪವರ್ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಸೋ ಮೆನಿ ಎಕ್ಸ್ಪೆನ್ಸಸ್ ಬಿಹೈಂಡ್ ಇಟ್. ಟು ಕವರ್ ಅಪ್ ಎವ್ರಿಥಿಂಗ್ ಲೈಕ್ ವಿ ಹ್ಯಾವ್ ಟು ಟುಮಾರೋ ಅಗೇನ್ ಒಂದು ನಗು ಮುಖದಲ್ಲೇ ಮುಂದೆ ನಿಂತ್ಕೊಂಡು ನಾವು ಬಿಸ್ನೆಸ್ ಮಾಡಬೇಕು. ದೇರ್ ಇಸ್ ಲಾಟ್ ಆಫ್ ಚಾಲೆಂಜಿಂಗ್ಸ್ ಆರ್ ದೇರ್ ಇನ್ ಅವರ್ ಇಂಡಸ್ಟ್ರಿ. ಸೇಯಿಂಗ್ ದಟ್ ವಿ ಲವ್ ಟು ಫೇಸ್ ದೋಸ್ ಚಾಲೆಂಜಸ್ ಅಂಡ್ ಡೈಲಿ ನಾವು ಇದೊಂಥರ ಫೈಟೇ ಇದು. ಒಂಥರ ನಾವು ಟು ಸರ್ವ್ ದ ಬೆಸ್ಟ್ ಫುಡ್, ಟು ಸರ್ವ್ ದ ಲೈಕ್ ಟು ಟೇಕ್ ಕೇರ್ ಆಫ್ ಅವರ್ ಕಸ್ಟಮರ್, ವಿ ಹ್ಯಾವ್ ಟು ಅಂಡರ್ಗೋ ಆಲ್ ದಿಸ್. ಇದೇ ಚಾಲೆಂಜಿಂಗ್, ಇದೇ ಬ್ಯೂಟಿ ದಿಸ್ ಇಂಡಸ್ಟ್ರಿ.